ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹರಿ ಓಂ. ಮರೆತು ಹೋಗುವ ಮುನ್ನ ಒಂದು ವಿಷಯ ಹೇಳಬೇಕು. ನಾಳೆ ಬೆಳಗ್ಗೆ ವಿಷ್ಣು ಪುರಾಣದ ಚಿಂತನೆ ನಮ್ಮ ಮನೆಯಲ್ಲಿಯೇ ಇರುತ್ತೆ. ಅಂದರೆ ಇಲ್ಲಿ ಇವತ್ತೇನು ಮಾಡ್ತಾ ಇದ್ದೀವಿ ಅಲ್ಲಿಯೇ ಇರುತ್ತೆ. ಇದು ಮರೆತು ಹೋಗುವ ಮುನ್ನ ಹೇಳಿದ ಮಾತು. ಆಮೇಲೆ ಕಡೆಯಲ್ಲಿ ಕನ್ಫ್ಯೂಸ್ ಆದರೆ ಕಷ್ಟ. ಇಲ್ಲಿ ವಿಷಯಕ್ಕೆ ಬರೋಣ. ಹೋದ ಬಾರಿ ನಾವು ನೋಡಿದ್ವಿ ಚಳಿ ಯಾವ ತರಹ ಬಂದ ಆನೆ ತನ್ನ ಸೊಂಡಿಲನ್ನು ಸುತ್ತಿಕೊಂಡು ವಾಪಸ್ ಹೊಟ್ಟೋಗ್ತಾ ಇತ್ತು ಅಂತ. ಅಷ್ಟು ಚಳಿ, ನೀರು ಮುಟ್ಲಿಕ್ಕೆ ಹೆದರಿಕೆ. ಏತೇ ಹಿ ಸಮುಪಾಸೀನಾಃ ವಿಹಗಾ ಜಲಚಾರಿಣಃ ನಾವಗಾಹಂತಿ ಸಲಿಲಮಪ್ರಗಲ್ಭಾ ಇವಾಹವಂ. ನೀರಿನಲ್ಲಿಯೇ ಓಡಾಡುವ ಪ್ರಾಣಿಗಳು ಪಕ್ಕದ ಮರದ ಮೇಲೆ ಕುಳಿತುಕೊಂಡಿವೆ. ಕೊಕ್ಕರೆ ಮೊದಲಾದವುಗಳು ಕೆಳಗಡೆ ಇಳಿಲಿಕ್ಕೆ ಹೆದರಿಕೆ. ಪುಕ್ಕಲರಾದವರು ಯುದ್ಧಕ್ಕೆ ಹೇಗೆ ಇಳಿಯುವುದಿಲ್ಲವೋ ಹಾಗೆ. ಇಷ್ಟು ಹೋದ ಬಾರಿ ನೋಡಿದ್ದು ಪೂರ್ವ ಕಥಾ. ಸ್ನಾನಕ್ಕೆ ಹೋಗಿದ್ದಾರೆ, ಅವಾಗ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಇಷ್ಟು ಹೇಳ್ತಾ ಇರೋದು ಲಕ್ಷ್ಮಣ. ಅವನು ಮಾತು ಮುಂದುವರಿಸ್ತಾನೆ. ಅವಶ್ಯಾಯತಮೋ ನದ್ಧಾ ನೀಹಾರತಮತಾವೃತಾಃ ಪ್ರಸುಪ್ತಾ ಇವ ಲಕ್ಷ್ಯಂತೆ ವಿಪುಷ್ಪಾ ವನರಾಜಯಃ. ಉತ್ಕಟವಾದ ಕತ್ತಲಿರುವ ನೀಹಾರ ತಮಸಾವೃತಾಃ, ಅದರ ಮೇಲೆ ಇಬ್ಬನಿ, ಅದರ ಮಂಜು ಮುಸುಕಿದ ವಾತಾವರಣ. ಪ್ರಸುಪ್ತಾ ಇವ ಲಕ್ಷ್ಯಂತೆ ವಿಪುಷ್ಪಾ ವನರಾಜಯಃ. ಮರಗಳು ಹೂವುಗಳನ್ನು ಕಳೆದುಕೊಂಡಿವೆ. ಪ್ರಸುಪ್ತಾ ಇವ ಲಕ್ಷ್ಯಂತೆ, ಮಲಗಿದಂತೆ ಕಾಣ್ತಾ ಇದೆ. ಬಾಷ್ಪ ಸಂಚ್ಛನ್ನ ಸಲಿಲ ಋತವಿಜ್ಞೇಯ ಸಾರಥಾಃ ಹಿಮಾರ್ದ್ರವಾಲುಕಾಸ್ತೀರೈಃ ಸರಿತೋ ಭಾಂತಿ ಸಾಂಪ್ರತಂ. ಬಾಷ್ಪ ಸಂಚಿನ್ನ ಸಲಿಲ, ನೀರಿನ ಸಣ್ಣ ಸಣ್ಣ ಉಗಿಗಳು, ಆ ಇಬ್ಬನಿಯೇ ಮುಖ್ಯವಾಗಿ. ಆ ಇಬ್ಬನಿಯಿಂದ ನೀರು ಮುಚ್ಚಿ ಹೋಗಿದೆ. ಸಾರಸ ಪಕ್ಷಿ ಎಲ್ಲಿದೆ ಅಂತ ಸದ್ದಿನಿಂದ ಕೇಳಬೇಕಷ್ಟೇ. ಮರಳೆಲ್ಲ ಥಂಡಿಯಾಗಿ ಜುಮಗುಡುವಂತೆ ಆಗಿದೆ. ತುಷಾರಪತನಾಚ್ಚೈವ ಮೃದುತ್ವಾದ್ ಭಾಸ್ಕರಸ್ಯ ಚ ಶೈತ್ಯಾತ್ ಅಗಾಗ್ರಸ್ಥಮಪಿ ಪ್ರಾಯೇಣ ರಸವಜ್ಜಲಂ. ಈ ಚಳಿಗಾಲದಲ್ಲಿ ಯಾವುದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಷಾರ ಪತನಾಚ್ಚೈವ, ಒಂದೇ ಸಮ ಹಿಮ ಬೀಳ್ತಾ ಇದೆ. ಸೂರ್ಯನ ಕಿರಣ ತೀಕ್ಷ್ಣವಾಗಿ ಇಲ್ಲ. ಆಮೇಲೆ ಬೆಟ್ಟದ ಮೇಲ್ಗಡೆ ನೋಡಿದ್ರೆ ಅದು ಥಂಡಿಯೋ ಥಂಡಿ. ಹಿಮಾರ್ದ್ರ ಶೈತ್ಯಾತ್ ಅಗಾಗ್ರಸ್ಥಮಪಿ, ಅದರಿಂದ ಅಲ್ಲಿಯೂ ಕೂಡ
ಪ್ರಾಯೇಣ ರಸವಜ್ಜಲಂ. ಬೀಳುವ ಸಣ್ಣ ಹನಿಗಳು ಕೂಡ ರಸಭರಿತವಾಗಿದೆ. ಝರಾ ಜರ್ಝರಿತೈ ಪತ್ರೈಃ ಶೀರ್ಣಕೇಸರಕರ್ಣಿಕೈಃ ನಾಳಶೇಷಾ ಹಿಮಧ್ವಸ್ತಾಃ ನಭಾಂತಿ ಕಮಲಾಕರಾಃ. ಇನ್ನು ತಾವರೆ ಕೊಳೆಗಳಲ್ಲಿ ತಾವರೆ ಏನಿದೆ, ಝರಾ ಜರ್ಝರಿತೈ ಪತ್ರೈಃ, ತಾವರೆಯ ಎಲೆಗಳೆಲ್ಲ ಝರಾ ಜರ್ಝರಿತೈಃ ಹಳದಿಯಾಗಿವೆ. ಅಂದರೆ ಮುಪ್ಪು ಬಂದಿದೆ ಅಂತಂದರೆ ಹಳದಿಯಾಗಿದೆ. ಹಸಿರಿರಬೇಕಾದದ್ದು ಹಳದಿಯಾಗಿದೆ, ಹೋಗಿದೆ. ಝರಾ ಜರ್ಝರಿತೈ ಪತ್ರೈಃ ಶೀರ್ಣಕೇಸರಕರ್ಣಿಕೈಃ. ತಾವರೆಯ ನಡುವಣ ಭಾಗ ಅದು ಶೀರ್ಣಕೇಸರ ಕರ್ಣಿಕೈಃ. ಕೇಸರ ಏನು ಬಣ್ಣ ಇದೆ ಅದೆಲ್ಲ ಹಳತಾಗಿ ಹೋಗಿದೆ. ನಾಳಶೇಷಾಃ, ಕೇವಲ ತಾವರೆಯ ದೇಟು ನಾಳ ಮಾತ್ರ ಇದೆ, ಮೇಲ್ಗಡೆದೆಲ್ಲ ಉದುರಿ ಹೋಗಿದೆ. ಹಿಮಧ್ವಸ್ತಾಃ ನಭಾಂತಿ ಕಮಲಾಕರಾಃ, ತಾವರೆ ಕೆರೆ ಚಂದ ಕಾಣಿಸ್ತಾ ಇಲ್ಲ. ಅಸ್ಮಿನ್ಸ್ತು ಪುರುಷವ್ಯಾಘ್ರ ಕಾಲೇ ದುಃಖ ಸಮನ್ವಿತಃ ತಪಶ್ಚರತಿ ಧರ್ಮಾತ್ಮ ತ್ವದ್ಭಕ್ತ್ಯಾ ಭರತಪುರೇ. ಹೀಗಿರುವಾಗ ಈ ಚಳಿಗಾಲದಲ್ಲಿ ತಪಶ್ಚರತಿ ಧರ್ಮಾತ್ಮ, ತಪಶ್ಚರತಿ ಧರ್ಮಾತ್ಮ ತ್ವದ್ಭಕ್ತ್ಯಾ ಭರತಪುರೇ. ಈ ಕಾಲದಲ್ಲಿ ಭರತ ಉತ್ಕಟವಾದ ದುಃಖದಿಂದ ಕೂಡಿ ನಿನಗಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ತ್ಯಕ್ತ್ವಾ ರಾಜ್ಯಂಚ ಮಾನಂಚ ಭೋಗಾನ್ಶ್ಚ ವಿವಿಧಾನ್ ಬಹೂನ್ ತಪಸ್ವಿ ನಿಯತಾಹಾರಃ ಶೇತೆ ಶೀತೆ ಮಹೀತಳೇ. ರಾಜ್ಯವನ್ನು ತೊರೆದು, ಅಭಿಮಾನವನ್ನು ತೊರೆದು, ಥರಥರದ ಭೋಗಗಳನ್ನು ತೊರೆದು ತಪಸ್ವಿ, ನೋಂಪಿ ಪಿಡಿದು, ನೋಂಪಿ ಅಂತಾರೆ ಕನ್ನಡದಲ್ಲಿ ತಪಸ್ಸನ್ನು ಮಾಡ್ತಾ, ನಿಯತಾಹಾರ, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಂಡು, ಹಾಸಿಗೆಯಲ್ಲೂ ಮಲಗದೆ, ಶೀತೆ ಮಹೀತಳೆ ಶೇತೆ, ತಣ್ಣಗಿನ ನೆಲದಲ್ಲಿ ಮಲಗಿರ್ತಾನೆ. ಸೋಪಿ ವೇಲಾ ಮಿಮಾಂ ನೂನಂ ಅಭಿಷೇಕಾರ್ಥಮುದ್ಯತಃ ವೃತ ಪ್ರಕೃತಿಭಿರ್ನಿತ್ಯಂ ಪ್ರಯಾತಿ ಸರಯೂಂ ನದೀಂ. ಅವನು ಕೂಡ ಬೆಳಗ್ಗೆ ಬೇಗ ಸ್ನಾನಕ್ಕೆ ಅಂತ ಎದ್ದಿರ್ತಾನೆ. ಭರತ, ಲಕ್ಷ್ಮಣ ನೆನಪಿಸ್ಕೊಳ್ಳೋದು. ಇಷ್ಟು ಹೊತ್ತಿಗೆ ಪ್ರಾಯ ಭರತ ಎದ್ದು ತನ್ನ ಪರಿಚಾರಕರ ಜೊತೆಗೆ ಸರಯೂ ನದಿಗೆ ಹೋಗಿರಬೇಕು. ಅತ್ಯಂತ ಸುಖ ಸಮೃದ್ಧ ಸುಕುಮಾರೋ ಹಿಮಾರ್ದಿತಃ ಕಥಂ ತ್ವಪರರಾತ್ರೇಷು ಸರಯೂಂ ಅವಗಾಹತೆ. ಪಾಪ, ಸುಖವಾಗಿ ಬೆಳೆದವನು, ಮಿದುವಾದ ಮೈಯವನು, ತಂಪು ಹಿಡಿದವನಾಗಿ ಈ ಅಪರಾತ್ರಿಯಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಏನು ಮಾಡುವುದು? ಪದ್ಮಪತ್ರೇಕ್ಷಣ ಶ್ಯಾಮಃ ಶ್ರೀಮಾನ್ ನಿರುದರೋ ಮಹಾನ್ ಧರ್ಮಜ್ಞ ಸತ್ಯವಾದೀ ಚ ಹ್ರೀನಿಷೇಧೋ ಜಿತೇಂದ್ರಿಯಃ. ಪದ್ಮಪತ್ರೇಕ್ಷಣ, ಅಗಲವಾದ ಕಣ್ಗಳ ಚಲುವ, ಶ್ಯಾಮ ಯುವಕ, ಶ್ರೀಮಾನ್ ಒಳ್ಳೆಯ ದೇಹದ ಸೊಬಗು, ನಿರುದರ ಹೊಟ್ಟೆಯೇ ಇಲ್ಲ, ತೆಳ್ಳಗಿದ್ದಾನೆ.
ತೆಳ್ಳಗಿದ್ದಾನೆ, ಭೋಗವನ್ನೇ ಅನುಭವಿಸಲ್ಲ ಅಂದರೆ. ಧರ್ಮಜ್ಞ, ಧರ್ಮವಂ ತಿಳಿದವ. ಸತ್ಯವಾದೀಚ, ದಿಟವಾದುದನ್ನು ನುಡಿಯುವವ. ಹರಿನಿಷೇಧ, ಕೆಟ್ಟ ಕೆಲಸ ಮಾಡುವುದಕ್ಕೆ ಉತ್ಕಟವಾಗಿ ನಾಚಿಕೊಳ್ಳುವವ. ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವ. ಪ್ರಿಯಾಭಿಭಾಷಿ ಮಧುರೋ ದೀರ್ಘಬಾಹುರರಿಂದಮಃ. ಸಂತ್ಯಜ್ಯ ವಿವಿಧಾನ್ ಸೌಖ್ಯಾನ್ ಆರ್ಯಂ ಸರ್ವಾತ್ಮನಾಶ್ರಿತ. ಪ್ರಿಯವಾದದ್ದನ್ನು ನುಡಿಯುವವ, ಒಳ್ಳೆಯ ಸ್ವಭಾವ. ದೀರ್ಘಬಾಹು, ಹಿರಿದಾದ ತೋಳಿನವ. ಅರಿಂದಮಃ, ಹಗೆಗಳನ್ನು ತುಳಿಯುವವ. ಅವನು ಥರಥರದ ಸೌಖ್ಯಗಳನ್ನು ತೊರೆದು ಆರ್ಯಂ ಸರ್ವಾತ್ಮನಾಶ್ರಿತ, ಅಣ್ಣನನ್ನೇ ನೆಚ್ಚಿಕೊಂಡವ. ಜಿತಸ್ವರ್ಗಸ್ತವ ಭ್ರಾತ್ರ ಭರತೇನ ಮಹಾತ್ಮನ. ವನಸ್ಥಮಪಿ ತಾಪಸ್ಯೆ ಯಸ್ತ್ವಾಂ ಅನುವಿಧೀಯತೆ. ನಿನ್ನ ತಮ್ಮ ಭರತ ಒಳ್ಳೆಯ ಲೋಕಗಳನ್ನು ಗೆದ್ದಿದ್ದಾನೆ. ನೀನು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಿ, ಅವನು ಕೂಡ ನಗರಕ್ಕೆ ಹತ್ತಿರದ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ನ ಪಿತ್ರ್ಯಮನುವರ್ತಂತೆ ಮಾತೃಕಂ ದ್ವಿಪದಾ ಇತಿ. ಖ್ಯಾತೋ ಲೋಕ ಪ್ರವಾದೋಯಂ ಭರತೆ ನಾನ್ಯಥಾ ಕೃತಃ. ಸಾಮಾನ್ಯವಾಗಿ ಲೋಕದಲ್ಲಿ ಏನಂತ ಇದೆ, ತಾಯಂದಿರನ್ನ ಮಕ್ಕಳು ಹೋತಿರ್ತಾರೆ, ಮಕ್ಕಳು ತಾಯಂದಿರನ್ನ ಹೋಲುತ್ತಾರೆ. ನ ಪಿತ್ರ್ಯಮನುವರ್ತಂತೆ, ತಂದೆಯ ಸ್ವಭಾವ ಇಳಿದಿರೋದಿಲ್ಲ ಅಂತ ಹೇಳುತ್ತಾರೆ. ಏಕೆಂದರೆ ತಾಯಿ ತಾನೇ ಬೆಳೆಸಿರುವವಳು. ಹೀಗಾಗಿ ತಾಯಂತೆ ಮಗಳು ಅಥವಾ ತಾಯಂತೆ ಮಕ್ಕಳು, ಅದು ಗಂಡಾಗಿರಬಹುದು ಹೆಣ್ಣಾಗಿರಬಹುದು, ತಾಯಿಯಂತೆ ಇರ್ತಾರೆ ಅಂತ. ಆದರೆ ಭರತೇನ ಅನ್ಯಥಾಕೃತಃ, ಭರತ ಇದನ್ನು ಬದಲಾಯಿಸಿದ್ದಾನೆ. ಅವನು ತಾಯಿಯಂತೆ ಇಲ್ಲ, ತಾಯಿಯ ತಪ್ಪನ್ನು ಅರಿತು ನಡೆದವ. ಭರ್ತ ದಶರಥೋ ಯಸ್ಯಾಹ ಸಾಧುಶ್ಚ ಭರತಸ್ಸುತಃ. ಕಥನ್ನು ಸಾಂಬಾ ಕೈಕೇಯಿ ತಾದೃಶೀ ಕ್ರೂರದರ್ಶಿನಿ. ದಶರಥನಂತಹ ಗಂಡ, ಭರತನಂತಹ ಮಗ, ಹೀಗಿರುವಾಗ ಕೈಕೇಯಿ ಹೇಗೆ ಹಾಗೆ ಕ್ರೂರಳಾದಳು. ಇತ್ಯೇವಂ ಲಕ್ಷ್ಮಣೇ ವಾಕ್ಯಂ ಸ್ನೇಹಾದ್ವದತಿ ಧಾರ್ಮಿಕೆ. ಪರಿವಾದಂ ಜನನ್ಯಾಸ್ತಂ ಅಸಹನ್ನ ರಾಘವೋ ಬ್ರವೀತ್. ಈ ರೀತಿ ಸ್ನೇಹದಿಂದ ಲಕ್ಷ್ಮಣ ಮಾತನಾಡುತ್ತಿರಲು ತಾಯಿಯ ನಿಂದನೆಯನ್ನ ರಾಮ ಸಹಿಸಲಿಲ್ಲ. ನತೇಂಬ ಮಧ್ಯಮಾತಾತ ಗರ್ಹಿತವ್ಯಾ ಕದಾಚನ. ತಾಮೇ ವೇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂ ಕುರು. ರಾಮ ಹೇಳ್ತಾನೆ, ನಡುವಣ ಚಿಕ್ಕಮ್ಮನನ್ನ ಬೈಯಬೇಡ, ಬೈಯದಿರು. ಕೈಕೇಯಿಯನ್ನು ಹಾಡು ಭರತನ ಗುಣಗಳನ್ನು. ನಿಶ್ಚಿತೈವ ಹಿತಾ ಬುದ್ಧಿ ವನವಾಸೇ ದೃಢವ್ರತ. ಭರತ ಸ್ನೇಹ ಸಂತಪ್ತ ಬಾಲಿಶೀ ಕ್ರಿಯತೆ ಪುನಃ. ಕಾಡಿನಲ್ಲಿ ನಾನು ಇರಬೇಕು ಅಂತ ಗಟ್ಟಿಯಾಗಿ ಅಂದುಕೊಂಡಿದ್ದೆ. ಭರತನ ಪ್ರೀತಿಯನ್ನು ನೋಡಿದರೆ ಒಮ್ಮೊಮ್ಮೆ ಈ ಕಾಡು ಬೇಡ, ಆ ಭರತನ ಪ್ರೀತಿಗೆ ಒಲಿದು ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಸಂಸ್ಮರಾಮ್ಯಸ್ಯ ವಾಕ್ಯಾನಿ ಪ್ರಿಯಾಣಿ ಮಧುರಾನಿ ಚ. ಹೃದಯಾನ್ಯಮೃತಕಲ್ಪಾನಿ ಮನಪ್ರಹ್ಲಾದನಾನಿ ಚ. ಅವನ ಪ್ರಿಯವಾದ ಮಧುರವಾದ ಮಾತುಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ, ಮನಸ್ಸಿಗೆ ಆನಂದ ಉಂಟಾಗ್ತದೆ. ಕದಾ ಹ್ಯಹಂ ತಮೇಷ್ಯಾಮಿ ಭರತೇನ ಮಹಾತ್ಮನ. ಶತ್ರುಘ್ನೇನ ಚ ವೀರೇಣ ತ್ವಯಾ ಚ ರಘುನಂದನ. ಯಾವಾಗ ಭರತನನ್ನು ಭೇಟಿಯಾಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಇತ್ಯೇವಂ ವಿಲಪನಸ್ತತ್ರ ಪ್ರಾಪ್ಯ ಗೋದಾವರೀಂ ನದೀಂ.
ಚಕ್ರೇಭಿಷೇಕಂ ಕಾಕುತ್ಸ್ಥಃ ಸಾನುಜಃ ಸಹ ಸೀತಯಾ. ಈ ರೀತಿಯಾಗಿ ನುಡಿಯುತ್ತಾ ಗೋದಾವರಿಗೆ ಹೋಗಿ ಸ್ನಾನ ಮಾಡಿದ. ತರ್ಪಯಿತ್ವಾಥ ಸಲಿಲೈಃ ತೈಃ ಪಿತॄನ್ ದೈವತಾನಪಿ ಸ್ತುವಂತಿ ಸ್ಮೋದಿತಂ ಸೂರ್ಯಂ ದೇವತಾಶ್ಚ ತಥಾ ನಘಾಃ. ಆಮೇಲೆ ಸ್ನಾನ ಮಾಡಿ ಅವನಿಗೆ ಹೇಳಿದ, ಚಿಕ್ಕಮ್ಮನನ್ನು ಬೈಬೇಡ, ಬೇಕಾದ್ರೆ ಭರತನ ಗುಣಗಳನ್ನು ಎಷ್ಟು ಬೇಕಾದರೂ ಹೇಳು, ನೆನಪಿಸ್ಕೊಳ್ಳೋಣ ಅಂತ ಸ್ನಾನ ಮಾಡಿ ಪಿತೃತರ್ಪಣವನ್ನು ಇತ್ತು, ದೇವತಾ ತರ್ಪಣವನ್ನಿತ್ತು. ಸೂರ್ಯನನ್ನು ಸಂಧ್ಯಾವಂದನಾದಿಗಳಿಂದ ಸೂರ್ಯಮಂಡಲದ ಒಳಗಡೆ ಇರುವ ದೇವರನ್ನು ಚಿಂತಿಸಿದ. ಅಂದರೆ ಅವನನ್ನೇ ಅವನು ಚಿಂತಿಸೋದು, ದೇವ್ರಿಗೆ ಬೇರೆ ದೇವರಿಲ್ವಲ್ಲ. ನಿಜವಾದ ನಾಸ್ತಿಕ ಆದರೆ ದೇವರು ಮಾತ್ರ, ಅವನ ಪಾಲಿಗೆ ದೇವರಿಲ್ಲ, ಅವನೇ ದೇವರಾದ್ದರಿಂದ. ಕೃತಾಭಿಷೇಕಸ್ತರ ರಾಜರಾಮ ಸೀತಾದ್ವಿತೀಯಸ್ಸಹ ಲಕ್ಷ್ಮಣೇನ ಕೃತಾಭಿಷೇಕಸ್ತ್ವಗರಾಜಪುತ್ರ್ಯಾ ರುದ್ರಸ್ಸನಂದಿರ್ಭಗವಾನಿವೇಶಃ. ಸ್ನಾನ ಮಾಡಿ ಲಕ್ಷ್ಮಣ ಹಾಗೂ ಸೀತೆಯರೊಡನೆ ಬರ್ತಾ ಇರುವಾಗ ರಾಮ ಹೇಗೆ ಕಂಡ ಅಂದರೆ, ಸದಾಶಿವ ಪಾರ್ವತಿ ಹಾಗೂ ನಂದಿಯರೊಡನೆ ಬರ್ತಾ ಇದ್ದಾನೋ ಎಂಬಂತೆ ಕಂಡ ಅನ್ನುವಲ್ಲಿಗೆ ಅರಣ್ಯಕಾಂಡದಲ್ಲಿ 16ನೆಯ ಸರ್ಗ. ಕೃತಾಭಿಷೇಕೋ ರಾಮಸ್ತು ಸೀತಾ ಸೌಮಿತ್ರಿರೇವ ಚ ತಸ್ಮಾತ್ ಗೋದಾವರಿ ತೀರಾತ್ ತಥೋ ಜಗ್ಮುಸ್ವಮಾಶ್ರಮಂ. ಸ್ನಾನ ಮಾಡಿ ಆದಮೇಲೆ ರಾಮ, ಸೀತೆ, ಲಕ್ಷ್ಮಣರು ಗೋದಾವರಿ ತೀರದಿಂದ ಹೊರಟು ತಮ್ಮ ಆಶ್ರಮಕ್ಕೆ ಬಂದರು. ಆಶ್ರಮಂ ತಮುಪಾಗಮ್ಯ ರಾಘವಸ್ಸಹ ಲಕ್ಷ್ಮಣಃ ಕೃತ್ವಾ ಪೌರ್ವಾಹ್ನಿಕಂ ಕರ್ಮ ಪರ್ಣಶಾಲಾಮುಪಾಗಮತ್. ಆಶ್ರಮಂ ತಮುಪಾಗಮ್ಯ, ಆಶ್ರಮಕ್ಕೆ ಬಂದು ಪೌರ್ವಾಹ್ನಿಕಂ ಕರ್ಮ, ಸಂಧ್ಯಾವಂದನೆಯನ್ನು ಮಾಡಿದ ಅಂತೆ. ಉವಾಸ ಸುಖಿತಸ್ತತ್ರ ಪೂಜ್ಯಮಾನೋ ಮಹರ್ಷಿಭಿಃ ಸರಾಮ ಪರ್ಣಶಾಲಾಯಾಂ ಆಸೀನಃ ಸಹ ಸೀತಯಾ. ಋಷಿಗಳೆಲ್ಲ ಬಂದು ಮಾತನಾಡಿಸಿಕೊಂಡು ಕುಶಲವನ್ನು ಕೇಳಿ ಹೊರಡ್ತಾ ಇದ್ದಾರೆ. ಅಂತಹ ರಾಮ ಪರ್ಣಶಾಲೆಯಲ್ಲಿ ಸುಖವಾಗಿ ಇದ್ದಾನೆ. ವಿರರಾಜ ಮಹಾಬಾಹು ಚಿತ್ರಯಾ ಚಂದ್ರಮಾ ಇವ ಲಕ್ಷ್ಮಣೇನ ತಹ ಭ್ರಾತ್ರ ಚಕಾರ ವಿವಿಧಾ ಕಥಾ. ಚೆನ್ನಾಗಿ ಕಂಗೊಳಿಸಿದ ಸೀತೆಯೊಡನೆ ಹೇಗೆ ಚಿತ್ರಯ ಚಂದ್ರಮಾ ಇವ, ಚಿತ್ತಾ ನಕ್ಷತ್ರದ ಜೊತೆಗೆ ಚಂದ್ರ ಕಂಗೊಳಿಸುವ ಹಾಗೆ ಕಂಗೊಳಿಸಿದ. ಚಿತ್ರಾ ನಕ್ಷತ್ರ ಯಾವ ಹುಣ್ಣಿಮೆಯಲ್ಲಿ ಬರ್ತದೋ ಆ ಮಾಸ ಚೈತ್ರ ಮಾಸ. ಆವಾಗ ಆಕಾಶ ನಿರ್ಮಲವಾಗಿ ಇರುತ್ತೆ, ಚಂದ್ರ ಚಂದ ಕಾಣ್ತಾನೆ. ಹಾಗೆ ಆ ಒಂದು ದೃಷ್ಟಾಂತ ಇಟ್ಟುಕೊಂಡು ಹೇಳಿದ್ದು. ಅಲ್ಲಿ ಹೇಗೆ ಚಿತ್ರಾ ನಕ್ಷತ್ರದ ಜೊತೆಗೆ ಚಂದ್ರ ಕಂಗೊಳಿಸ್ತಾನೋ ಹಾಗೆ ಇಲ್ಲಿ ಸೀತೆಯೊಡನೆ ರಾಮ ಹೊಳಿತಾ ಇದ್ದ, ಲಕ್ಷ್ಮಣನೂ ಇದ್ದ. ತದಾಸೀನಸ್ಯ ರಾಮಸ್ಯ ಕಥಾ ಸಂಸಕ್ತಚೇತಸಃ ತಂ ದೇಶಂ ರಾಕ್ಷಸೀ ಕಾಚಿತ್ ಆಜಗಾಮಯ ದೃಚ್ಛಯ. ಹಾಗೆ ರಾಮ ಕುಳಿತಿದ್ದಾನೆ, ಕಥಾ ಸಂಸಕ್ತ ಚೇತಸಃ, ಲಕ್ಷ್ಮಣನೊಡನೆ ಏನೋ ಮಾತಾಡ್ತಾ ಇದ್ದಾನೆ. ಆಗ ಆಕಸ್ಮಿಕವಾಗಿ ಒಬ್ಬಳು ರಕ್ಕಸಿ ಬಂದಳು. ಸಾತು ಶೂರ್ಪಣಖಾ ನಾಮ ದಶಗ್ರೀವಸ್ಯ ರಕ್ಷಸಃ ಭಗಿನಿ ರಾಮಮಾಸಾದ್ಯ ದದರ್ಶ ತ್ರಿದಶೋಪಮಂ. ಅವಳ ಹೆಸರು ಶೂರ್ಪಣಖ ಅಂತ, ರಾವಣನ ತಂಗಿ. ಅವಳು ರಾಮನನ್ನು ನೋಡಿದಳು. ಸಿಂಹೋರಸ್ಕಂ ಮಹಾಬಾಹುಂ ಪದ್ಮಪತ್ರ ನಿಭೇಕ್ಷಣಂ ಆಜಾನ ಬಾಹುಂ ದೀಪ್ತಾಸ್ಯಂ ಅತೀವ ಪ್ರಿಯ ದರ್ಶನಂ. ಹರವಾದ ಎದೆಯ, ಉಬ್ಬಿದ ಎದೆಯ, ಉಬ್ಬಿದ ತೋಳ್ಗಳ, ಅಗಲವಾದ ಕಣ್ಗಳ, ಉದ್ದವಾದ ನಿಲುವಿನ, ಹೊಳೆಯುವ ಮೋರೆಯ, ನೋಡಿದ್ರೆ ನೋಡ್ತಲೇ ಇರಬೇಕು ಅನ್ನಿಸುವ ರಾಮನನ್ನು ನೋಡಿದಳಂತೆ. ದೀಪ್ತಾಸ್ಯಂಚ ಮಹಾಬಾಹುಂ
ಗಜವಿಕ್ರಾಂತ ಗಮನಂ ಜಟಾಮಂಡಲಧಾರಿಣಂ ಸುಕುಮಾರಂ ಮಹಾಸತ್ವಂ ಪಾರ್ಥಿವೋ ವ್ಯಂಜನಾನ್ವಿತಂ ರಾಮಮಿಂದೀವರಶ್ಯಾಮಂ ಕಂದರ್ಪ ಸದೃಶ ಪ್ರಭಂ. ಗಜವಿಕ್ರಾಂತ ಗಮನಂ, ಆನೆಯಂತಹ ನಡೆ, ಜಟೆಯನ್ನು ಹೊತ್ತುಕೊಂಡಿದ್ದಾನೆ. ಸುಕುಮಾರಂ, ಮಿದುವಾದ ಮೈಯವ. ಮಹಾಸತ್ವಂ, ದೊಡ್ಡ ಕಸುವಿನವ. ಮೈಯನ್ನು ನೋಡಿ ಶಕ್ತಿಯನ್ನು ಅಳೆಯೋದಲ್ಲ, ಹಾಗಿದ್ದ ರಾಮ. ಮೈ ನೋಡಲಿಕ್ಕೆ ಮಿದು, ಆದರೆ ಪ್ರಬಲವಾಗಿರುವವ. ಪಾರ್ಥಿವೋ ವ್ಯಂಜನಾನ್ವಿತಂ, ಅವನು ರಾಜಯೋಗ್ಯವಾದ ಆಭರಣ ಧರಿಸದಿದ್ದರೂ, ಯಾವ ಚಿಹ್ನೆ ಇಲ್ಲದೆ ಇದ್ದರೂ ಆ ಗತ್ತು, ಆ ನಿಲುವು ಎಲ್ಲ ರಾಜನನ್ನೇ ನೆನಪಿಸ್ತಾ ಇತ್ತು. ಕೆಲವರು ಹಾಗಿರ್ತಾರೆ. ಅವರು ವೇಷ ಹಾಕ್ಕೊಂಡಿರಬೇಕಾಗಿಲ್ಲ, ಆ ದುಸ್ತು ಇರಬೇಕಾಗಿಲ್ಲ, ಆ ಒಂದು ಪದವಿ ಸೂಚಕವಾದ ವಸ್ತುಗಳು ಯಾವುದೂ ಇರೋದು ಬೇಡ, ಸಹಜವಾಗೇ ಹಾಗಿರ್ತಾರೆ. ಹಾಗೆ ರಾಮ ಇದ್ದ. ರಾಮಮಿಂದೀವರಶ್ಯಾಮಂ ಕಂದರ್ಪ ಸದೃಶ ಪ್ರಭಂ, ನೈದಿಲೆಯಂತೆ ನೀಲಿ ಬಣ್ಣದ, ಕಾಮನಂತೆ ಇರುವ. ಬಭೂವೇಂದ್ರೋಪಮಂ ದೃಷ್ಟ್ವಾ ರಾಕ್ಷಸೀ ಕಾಮಮೋಹಿತ, ಅವನನ್ನು ನೋಡಿ ಅವಳಲ್ಲಿ ಕಾಮ ಜ್ವಲಿಸಿತು. ಸುಮುಖಂ ದುರ್ಮುಖೀ ರಾಮಂ ವೃತ್ತಮಧ್ಯಂ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಂ ಸುಕೇಶಿ ವಿಶಾಲಾಕ್ಷಂ ವಿರೂಪಾಕ್ಷಿ ಸುಕೇಶಂ ತಾಮ್ರಮೂರ್ಧಜ. ಅವನು ಹೇಗಿದ್ದ? ಸುಮುಖ ಆಗಿದ್ದ. ಇವಳು ಹೇಗಿದ್ಲು? ದುರ್ಮುಖಿ ಅಂತಾರೆ. ಅವನು ವೃತ್ತ ಮಧ್ಯಂ, ಬಡವಾದ ನಡುವಿನವ. ಅವನ ಸೊಂಟ ಸಣ್ಣಗಿತ್ತು. ಇವಳು ಮಹೋದರಿ, ಇವಳು ಹೊಟ್ಟೆ ವಿಕಾರವಾಗಿ ಮುಂದೆ ಬಂದಿತ್ತು. ಏಕೆಂದರೆ ವಿಪರೀತ ಕುಡಿತ, ಆ ದುಶ್ಚಟಗಳು, ವಿಪರೀತ ಕುಡಿತ, ಭೋಗ, ಅದರಿಂದಾಗಿ ಮಹೋದರಿ. ವಿಶಾಲಾಕ್ಷಂ, ಅವನ ಕಣ್ಣು ಬಹಳ ಚಂದ. ಇವಳು ವಿರೂಪಾಕ್ಷಿ, ಕೆಟ್ಟ ಕಣ್ಣಿನವಳು. ಸುಕೇಶಂ ತಾಮ್ರಮೂರ್ಧಜ, ನಯವಾದ ಕೂದಲು ರಾಮನದ್ದು. ತಾಮ್ರಮೂರ್ಧಜ, ಕೆಂಚುಗಟ್ಟಿದ ಕೂದಲವಳು. ಪ್ರಿಯ ರೂಪಂ ವಿರೂಪಾಸ ಸುಸ್ವರಂ ಭೈರವಸ್ವನ, ಅವನು ಪ್ರಿಯವಾದ ರೂಪ, ಎಲ್ಲರಿಗೂ ಇಷ್ಟ ಆಗತ್ತೆ. ಇವಳೋ ವಿರೂಪಳು. ಸುಸ್ವರಂ ಭೈರವಸ್ವನ, ಒಳ್ಳೆಯ ಸ್ವರ ರಾಮನದ್ದು. ಭೈರವಸ್ವನ, ಅವಳ ಧ್ವನಿ ಕೇಳಿದ್ರೆ ಹೆದರು ಬಿಡಬೇಕು. ಭೈರವಸ್ವನ ತರುಣಂ ದಾರುಣ ವೃದ್ಧ ದಕ್ಷಿಣಂ ವಾಮಭಾಷಿಣಿ, ಅವನೋ ತರುಣ, ಇವಳಿಗೆ 1000 ವರ್ಷ ಆಗೋಗಿದೆ. ದಾರುಣ ವೃದ್ಧ ದಕ್ಷಿಣಂ ವಾಮಭಾಷಿಣಿ, ಅವನು ಚಂದ ಇದ್ದಾನೆ, ಒಳ್ಳೆ ಮಾತಾಡ್ತಾನೆ. ಇವಳು ವಾಮಭಾಷಿಣಿ, ಉಲ್ಟಾನೇ ಮಾತಾಡೋದು. ನ್ಯಾಯವೃತ್ತಂ ಸುದುರ್ವೃತ್ತ ಪ್ರಿಯಮಪ್ರಿಯ ದರ್ಶನ, ಅವನು ನ್ಯಾಯದ ಮಾರ್ಗದಲ್ಲಿ ಇದ್ದಾನೆ, ಇವಳಿಗೆ ದಾರಿಯೇ ಇಲ್ಲ. ಸುದುರ್ವೃತ್ತ, ಕೆಟ್ಟ ನಡತೆಯವಳು. ಶರೀರದ ಸಮಾವಿಷ್ಟ ರಾಕ್ಷಸೀ ರಾಮಮಬ್ರವೀತ್, ಉತ್ಕಟವಾದ ಕಾಮ ಉಕ್ಕೇರಿತು. ಹೇಳಿದಳು ನೋಡಿ, ಸುಮಾರು ಅವಳು 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ, ಅಂದರೆ 5 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. 4-5 ಶ್ಲೋಕಗಳಲ್ಲಿ ಇದನ್ನು ಮಧ್ವಾಚಾರ್ಯರು ಭಾನುಂ ಯಥಾ ತಮ ಉಪೇತ್ಯ, ಕತ್ತಲು ಸೂರ್ಯನನ್ನ ಕುರಿತು ಬಂದು ಮಾತನಾಡಿದಂತಿತ್ತು ಅಂತ. ಅಂದರೆ ಅತ್ಯಂತ ವಿರುದ್ಧವಾದ ಗುಣಗಳು ಅಂತ. ಕತ್ತಲು ಯಾವತ್ತೂ ಸೂರ್ಯನ ಬಳಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂದರೂ ಅತ್ಯಂತ ವಿರುದ್ಧವಾದ ಗುಣ. ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಸೂರ್ಯನ ಬೆಳಕು ಪ್ರಖರವಾಗಿ ಇರಲ್ಲ.
ಎಲ್ಲಿ ಸೂರ್ಯನ ಬೆಳಕು ಪ್ರಖರವಾಗಿ ಇರುತ್ತೋ ಅಲ್ಲಿ ಕತ್ತಲೆ ಇರೋದಿಲ್ಲ. ಹಾಗೆ ಶೂರ್ಪಣಖೆ ಅಂತವ್ರು ಎಲ್ಲಿರ್ತಾರೋ ಅಲ್ಲಿ ರಾಮನಿರೋ ಪ್ರಶ್ನೆಯೇ ಇಲ್ಲ. ರಾಮನಿರುವಲ್ಲಿ ಶೂರ್ಪಣಖೆ ಅಂತವಳು ಬರಲೇಬಾರದು, ಆದರೆ ಬಂದ್ಲು. ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ ಅಂತ ಆಚಾರ್ಯರು ಈ 5 ಶ್ಲೋಕವನ್ನು ಒಂದೇ 2 ಪದಗಳಿಂದ ಸಂಗ್ರಹ ಮಾಡಿದ್ದಾರೆ. ಆಗತಸ್ತ್ವಮಿಮಂ ದೇಶಂ ಜಟೀತಾಪಸವೇಷೇಣ ಸಭಾರ್ಯಶ್ಚರಚಾಪಧೃಕ್ ಆಗತಸ್ತ್ವಮಿಮಂ ದೇಶಂ ಕಥಂ ರಾಕ್ಷಸ ಸೇವಿತಂ. ಅಲ್ಲಯ್ಯ, ಜಟೆಯನ್ನು ತೊಟ್ಟುಕೊಂಡಿದ್ದಿ, ತಾಪಸ ವೇಷದಲ್ಲಿ ಇದ್ದಿ, ಹೆಂಡತಿಯ ಜೊತೆಗೆ ಬೇರೆ ಇದ್ದಿ, ಈ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಿದ್ದಿ, ಈ ರಕ್ಕಸರೇ ಇರುವ ಜಾಗಕ್ಕೆ ಹೇಗೆ ಬಂದೆ? ಕಿಮಾಗಮನ ಕೃತ್ಯಂತೆ ತತ್ವಮಾಖ್ಯಾತುಮರ್ಹಸಿ ಏವ ಮುಕ್ತಸ್ತು ರಾಕ್ಷಸ್ಯ ಶೂರ್ಪಣಖ್ಯಾ ಪರಂತಪಃ. ಏಕೆ ಬಂದದ್ದು ಸರಿಯಾಗಿ ಹೇಳಬೇಕು ಅಂತ ಹೇಳಿದಾಗ ಶೂರ್ಪಣಖಿ ಕೇಳಿದಳು. ಅವಳು ಶೂರ್ಪಣಖಿ ಹೇಳಿದಾಗ ರುಜು ಬುದ್ಧಿತಯಾ ತರವಂ ಆಖ್ಯಾತು ಉಪಚಕ್ರಮೇ, ನೇರವಾದ ಬುದ್ಧಿಯಿಂದ ರಾಮ ಹೇಳಿದ. ಆಸೀದ್ ದಶರಥೋ ನಾಮ ರಾಜಾ ತ್ರಿದಶ ವಿಕ್ರಮಃ ತಸ್ಯಾಹಮಗ್ರಜ ಪುತ್ರೋ ರಾಮೋ ನಾಮ ಜನೈಶ್ರುತಃ. ದಶರಥ ಅಂತ ಒಬ್ಬ ರಾಜ ಇದ್ದ, ದೇವತೆಗಳೂ ಮೆಚ್ಚುವ ಬೀರದವನು, ಅಂದರೆ ಪರಾಕ್ರಮ. ತಸ್ಯಾಹಮಗ್ರಜ ಪುತ್ರ, ಅವನ ಮೊದಲ ಮಗ ನಾನು, ರಾಮ ಅಂತ ಜನರು ನನ್ನನ್ನು ಗುರುತಿಸ್ತಾರೆ. ಭ್ರಾತಾಯಂ ಲಕ್ಷ್ಮಣೋ ನಾಮ ಯವೀಯಾನ್ಮಾಮನೂರತಃ ಇಯಂ ಭಾರ್ಯಾ ಚ ವೈದೇಹಿ ಮಮ ಸೀತೇತಿ ವಿಶ್ರುತ. ಇವನು ನನ್ನ ತಮ್ಮ ಲಕ್ಷ್ಮಣ, ನನ್ನ ಜೊತೆಗೇ ಇರ್ತಾನೆ. ಇವಳು ನನ್ನ ಹೆಂಡತಿ, ವಿದೇಹ ದೇಶದವಳು, ಸೀತಾ ಅಂತ ಪ್ರಸಿದ್ಧಿ. ನಿಯೋಗಾತ್ತು ನರೇಂದ್ರಸ್ಯ ಪಿತುರ್ಮಾತುಶ್ಚ ಯಂತ್ರಿತಃ ಧರ್ಮಾರ್ಥಂ ಧರ್ಮಕಾಂಕ್ಷೀ ಚ ವನಂ ವಸ್ತು ಮಿಹಾಗತಃ. ನಮ್ಮ ಅಪ್ಪನ ಅಣತಿ ಆಯಿತು, ತಾಯಿಯದ್ದು ಆಜ್ಞೆ ಆಯಿತು. ತಾಯಿ ತಂದೆಗಳ ಆಜ್ಞೆಯಂತೆ ಧರ್ಮಕ್ಕಾಗಿ ಧರ್ಮವನ್ನು ಬಯಸಿ ನಾನು ಕಾಡಿಗೆ ಬಂದಿದ್ದೇನೆ. ಸ್ವಾಂತು ವೇದಿತುಮಿಚ್ಛಾಮಿ ಕಸ್ಯ ತ್ವಂ ಕಾಸಿ ಕಸ್ಯ ವಾ ತ್ವಂ ಹಿ ತಾವನ್ ಮನೋಜ್ಞಾಂಗಿ ರಾಕ್ಷಸಿ ಪ್ರತಿಭಾಸಿ ಮೇ. ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ನೀನು ಯಾರವಳು, ಯಾರು? ನೀನು ರಾಕ್ಷಸಿ ಅಂತ ಅಂದುಕೊಳ್ತಾ ಇದ್ದೇನೆ. ರಾಕ್ಷಸ ಕುಲ, ರಾಕ್ಷಸ ಅಂದರೆ ತಲೆ ಮೇಲೆ ಕೊಂಬಿರಬೇಕು, ಕೋರೆ ಹಲ್ಲಿರಬೇಕು, ಅದೆಲ್ಲ ಇವ್ರ ಕಲ್ಪನೆ. ಆ ತರಹ ಎಲ್ಲ ಏನಿಲ್ಲ. ಅವಳ ದೇಹದ ಆಕಾರ ಮತ್ತು ಆಡುವ ಮಾತು, ಧಾರ್ಷ್ಟ್ಯ ಇವುಗಳನ್ನು ನೋಡಿ ನೀನು ರಾಕ್ಷಸಿ ಇರಬೇಕು ಅಂತ ರಾಮ ಅಂದ. ಅಂದರೆ ರಾಕ್ಷಸಿ ಬೈಗುಳ ಪದ ಅಲ್ಲ. ಇಲ್ಲಿ ನಾವೀಗ ಅಯ್ಯೋ ಒಂದು ದೊಡ್ಡ ರಾಕ್ಷಸ ಅಂತ ಬೈಗುಳದಲ್ಲೂ ಹೊಗಳುವಾಗಲೂ ಹೇಳ್ತೇವೆ. ಹೊಗಳೋದು ಯಾಕೆ ಬಂದಿದ್ದು ಅಂತ ಹೇಳಿದ್ರೆ ರಾಕ್ಷಸ ಅಂತ ವಿದೇಶಿಯರಿಂದ. ಹೀಸ್ ಜೈಂಟ್ ಸ್ಕಾಲರ್. ಅದು ರಾಕ್ಷಸ ವಿದ್ವಾಂಸ ಅಂತ ನಾವೇನು ಹೊಗಳಲ್ಲ. ಭಾರತೀಯರಲ್ಲಿ ಪ್ರಾಚೀನ ಭಾರತದ ಭಾಷೆಯಲ್ಲಿ ಹೊಗಳಿಕೆ ಇಲ್ಲ. ಈಗ ಅದು ಕನ್ನಡಕ್ಕೆ ಬಂದು ಅವನು ಓದಿನಲ್ಲಿ ಬುದ್ಧಿಯಲ್ಲಿ ರಾಕ್ಷಸ ಅಂತ. ಚಾಣಕ್ಯನ ಕಾಲಕ್ಕೆ ಇತ್ತು ಅಂತ ಕಾಣುತ್ತೆ. ಅಮಾತ್ಯ ರಾಕ್ಷಸ ಅಂತ ಅಂದರೆ ಅಮಾತ್ಯರಲ್ಲಿ ಶ್ರೇಷ್ಠ ಅಂತ. ಇದಂ ವಾ ಕಿನ್ನಿಮಿತ್ತಂ ತ್ವಂ ಆಗತಾ ಬ್ರೂಹಿ ತತ್ವತಃ ಸಾಬ್ರವೀದ್ವಚನಂ ಶ್ರುತ್ವಾ ರಾಕ್ಷಸೀ ಮದನಾರ್ಜಿತ. ಈಗ ಯಾಕೆ ಬಂದಿದ್ದೆ? ಈಗ ಯಾಕೆ ಬಂದಿರುವೆ ಹೇಳು. ಇಲ್ಲಿಗೆ ಯಾಕೆ ಬಂದಿದ್ದಿ ಹೇಳು. ಶ್ರೂಯತಾಂ ರಾಮ ತತ್ವಾರ್ಥಂ ವಕ್ಷ್ಯಾಮಿ ವಚನಂ ಮಮ ಅಹಂ ಶೂರ್ಪಣಖಾ ನಾಮ ರಾಕ್ಷಸೀ ಕಾಮರೂಪಿಣಿ. ರಾಮ ಕೇಳು, ನನ್ನ ಮಾತಿನಲ್ಲಿ ಹುಸಿ ಇಲ್ಲ, ಸುಳ್ಳಿಲ್ಲ.
ಅಹಂ ಶೂರ್ಪಣಖಾ ನಾಮ, ನನ್ನ ಹೆಸರು ಶೂರ್ಪಣಖಾ ಅಂತ. ರಾಕ್ಷಸ ಕುಲದವಳು, ಕಾಮರೂಪಿಣಿ, ಬೇಕಾದ ರೂಪವನ್ನು ತೊಡಬಲ್ಲವಳು. ಅರಣ್ಯಂ ವಿತರಾಮೀದಂ ಏಕಾತರ್ವಭಯಂಕರ, ಈ ಕಾಡೆಲ್ಲ ತಿರುಗಾಡ್ತಾ ಇರ್ತೇನೆ. ರಾವಣೋ ನಾಮ ಮೇ ಭ್ರಾತ ಯದಿತೇ ಶ್ರೋತ್ರಮಾಗತಃ, ವೀರೋ ವಿಶ್ರವಸ ಪುತ್ರೋ ಯದಿತೇ ಶ್ರೋತ್ರಮಾಗತಃ. ರಾವಣ ಅಂತ ನನ್ನ ಅಣ್ಣ, ನಿನಗೆ ಗೊತ್ತಿದೆ ಅಂತ ಅನ್ಕೋತೇನೆ. ವೀರ, ವಿಶ್ರವಸ್ಸನ್ನುವ ಮುನಿಯ ಮಗ, ನಿನಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಯದಿತೇ ಶ್ರೋತ್ರಮಾಗತಃ, ಯಾಕೆ 2 ಬಾರಿ ಹೇಳ್ತಾಳವಳು? ಗೊತ್ತಿಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಗೊತ್ತಿದೆಯಲ್ಲ, ಅವ್ರ ಸಂಬಂಧಿಕರು ನಾನು, ಗೊತ್ತಿದೆಯಲ್ಲ ಅಂತಾರಲ್ಲ ಹಾಗೆ. ಪ್ರವೃದ್ಧರಿದ್ರಶ್ಚ ಸದಾ ಕುಂಭಕರ್ಣೋ ಮಹಾಬಲಃ, ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ. ಯಾವಾಗಲೂ ನಿದ್ರೆ ಮಾಡ್ತಾ ಇರುವ ಕುಂಭಕರ್ಣ, ಪ್ರವೃದ್ಧ ನಿದ್ರ. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ. ವಿಭೀಷಣ ಧರ್ಮಾತ್ಮ, ಆದರೆ ಅವನು ರಾಕ್ಷಸರ ಥರ ಇಲ್ವೇ ಇಲ್ಲ. ಅವನೊಬ್ಬನೇ ನಮ್ಮ ಮನೆಯಲ್ಲಿ ಬೇರೆ, ಬೆಕ್ಕಿನ ಬಿಡಾರ ಬೇರೆ ಇದ್ದ ಹಾಗೆ ವಿಭೀಷಣ ಒಂದು ಸ್ವಲ್ಪ ಡಿಫ್ರೆಂಟ್. ಪ್ರಖ್ಯಾತ ವೀರ್ಯೌಚರಣೆ ಭ್ರಾತರವು ಖರದೂಷಣವು. ಆಮೇಲೆ ಖರ ಹಾಗೂ ದೂಷಣ ಇಬ್ಬರಿದ್ದಾರೆ. ತಾನಹಂ ಸಮತಿಕ್ರಾಂತ ರಾಮತ್ವಾ ಪೂರ್ವದರ್ಶನಾತ್, ಸಮುಪೇತಾಸ್ಮಿ ಭಾವೇನ ಭರ್ತಾರಂ ಪುರುಷೋತ್ತಮಂ. ಈ ಯಾರಿಗೂ ನಾನು ಹೇಳ್ತಾ ಇಲ್ಲ, ನಾನು ಒಬ್ಬ ಹುಡುಗನನ್ನು ನೋಡಿದ್ದೇನೆ, ಅವನನ್ನು ಪ್ರೀತಿಸಿ ಮದುವೆ ಆಗ್ತೇನೆ ಅಂತ ಯಾರಿಗೂ ಹೇಳಲಿಲ್ಲ. ಆ ಪ್ರೀತಿ ನಿನ್ನಲ್ಲಿ ಉಂಟಾಗ್ತಾ ಇದೆ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದು. ತಾನಹಂ ಸಮತಿಕ್ರಾಂತ ರಾಮತ್ವಾ ಪೂರ್ವದರ್ಶನಾತ್. ಅಹಂ ತಾನ್ ಸಮತಿಕ್ರಾಂತ, ಅವ್ರನ್ನೆಲ್ಲ ಲೆಕ್ಕಿಸ್ತಾನೇ ಇಲ್ಲ ನಾನು. ಸಮುಪೇತಾಸ್ಮಿ ಭಾವೇನ, ಮನಸ್ಸಿನಿಂದ ತೀರ್ಮಾನ ಆಗಿಬಿಟ್ಟಿದೆ. ನಾನು ಯಾರು ಗೊತ್ತಾ? ಅಹಂ ಪ್ರಭಾವ ಸಂಪನ್ನ ಸ್ವಚ್ಛಂದ ಬಲಗಾಮಿನಿ, ಚಿರಾಯ ಭವಭರ್ತಾಮೇ ಸೀತೆಯ ಕಿಂಕರಿಷ್ಯಸಿ. ನಾನು ಒಳ್ಳೆ ಪ್ರಭಾವ, ನನ್ನನ್ನು ಮದುವೆ ಆದರೆ ನಿನಗೆ ಒಳ್ಳೆ ಲಾಭ ಇದೆ. ಯಾಕೆಂದರೆ ಬಹಳ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿಯಿಂದ ಬಂದವಳು. ನನಗೆ ಸ್ವಯಂ ಬಲ ಇದೆ. ನಾನು ಹೇಳ್ತಾ ಇದ್ದೇನೆ ಸ್ವಚ್ಛಂದ ಬಲಗಾಮಿನಿ. ನನಗೆ ಅಂತಲೇ ಒಂದು ಸೈನ್ಯ ಉಂಟು. ಸ್ವಚ್ಛಂದ ಬಲಗಾಮಿನಿ ಅನ್ನೋದಕ್ಕೆ 2 ಅರ್ಥ ಉಂಟು. ನನಗೆ ಅಂತಲೇ ಒಂದು ಸೈನ್ಯ ಉಂಟು. ಆಮೇಲೆ ನಾನು ಎಲ್ಲಿ ಬೇಕಾದರೂ ಹೋಗಬಹುದು, ಏನು ಬೇಕಾದರೂ ಮಾಡಬಹುದು. ಚಿರಾಯ ಭವ ಭರ್ತಾಮೇ, ದೀರ್ಘಕಾಲ ನನ್ನ ಗಂಡನಾಗು, ದೀರ್ಘಕಾಲ ನನ್ನ ಗಂಡನಾಗು. ಆಮೇಲೆ ನಿನಗಿಂತ ಚಂದದ ಅಂದ್ಕೊಂಡ್ರೆ ಅಲ್ಲಿ ಕಟ್ಕೊಳ್ತೇನೆ, ನಂಗೆ ಅದೇನಿಲ್ಲ. ಸ್ವಚ್ಛಂದ ಬಲಗಾಮಿ, ಒಳ್ಳೆ ಪ್ರಪೋಸಲ್, ಡೋಂಟ್ ಇಗ್ನೋರ್ ಇಟ್. ಸೀತೆಯ ಕಿಂಕರಿಷ್ಯಸಿ, ಇವಳನ್ನ ಕಟ್ಕೊಂಡೇನೋ ಮಾಡ್ತಿ. ವಿಕೃತಾಚ ವಿರೂಪಾಚ ನಸೇಯಂ ಸದೃಶೀತವ, ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಇವಳು. ನಿನಗೆ ಒಳ್ಳೆ ಜೋಡಿ ಅನ್ಕೊಂಡೇನು ಇವಳನ್ನ? ಕೆಟ್ಟದಾಗಿದ್ದಾಳೆ. ನಿಮ್ಮಿಬ್ರಿಗೂ ಜೋಡಿಯೇ. ಅಹಮೇವಾನುರೂಪಾತೆ ಭಾರ್ಯಾರೂಪೇಣ ಪಶ್ಯಮಾಂ, ನಾನು ಒಳ್ಳೆ ನಿನಗಾಗಿ ಪುರುಷೋತ್ತಿನಲ್ಲಿ ದೇವರು ಪ್ರಿಂಟ್ ಹಾಕಿಟ್ಟಿದ್ದಾನೆ ನನ್ನನ್ನು. ಇಮಾಂ ವಿರೂಪಾಂ ಅಸತೀಂ ಕರಾಳಾಂ ನಿರ್ಣತೋದರೀಂ ಅನೇನ ಸಹತೆ ಭ್ರಾತ್ರ ಭಕ್ಷಯಿಷ್ಯಾಮಿ ಮಾನುಷೀಂ. ಈ ವಿರೂಪಳಾದ, ಅಮಂಗಳ ಸ್ವರೂಪಳಾದ, ಕರಾಳ ಭಯಂಕರ ಮುಖದವಳಾದ, ನಿರ್ಣತೋದರೀಂ ಉಬ್ಬಿದ ಹೊಟ್ಟೆಯ ಈ ಕುರೂಪಿ ಸೀತೆಯನ್ನ ನಿನ್ನ ತಮ್ಮನ ಜೊತೆಗೆ ಸೇರ್ಕೊಂಡು ತಿಂದು ಬಿಡ್ತೀನಿ. ನಿನ್ನ ತಮ್ಮನೂ ಇರಲ್ಲ, ನಿನ್ನ ಹೆಂಡತಿನೂ ಇರಲ್ಲ.
ಇನ್ನೇನು ಅಡ್ಡಿಯೇ ಇಲ್ಲ, ನನ್ನ ಜೊತೆಗಿರ್ಬೋದಲ್ಲ. ಯಾರಿಗೆ ಹೆಂಗೆ ಕಾಣುತ್ತೆ ಅಂತ. ಸೀತೆಯ ಮೇಲೆ ಹೊಟ್ಟೆ ಉರಿ ಜಾಸ್ತಿ ಆಗಿ ಅವಳು ವಿಕೃತಳಾಗಿ ಕಾಣ್ತಾ ಇದ್ದಾಳೆ. ಇಲ್ಲಾಂದ್ರೆ ಇವಳೇ ಮುಂದೆ ರಾವಣನ ಹತ್ರ ಎಂಥ ಚೆಲುವೆ ಗೊತ್ತಾ ಅವಳು ಅಂತಾಳೆ. ಇರೋದಿಷ್ಟೇ, ಆ ಹೊಟ್ಟೆ ಉರಿಯನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅವಳಿಗೆ. ಇಮಾಂ ವಿರೂಪಾಂ ತತಃ ಪರ್ವತ ಶೃಂಗಾಣಿ ವನಾನಿ ವಿವಿಧಾನಿ ಚ ಪಶ್ಯನ್ ಸಹ ಮಯಾ ಕಾಮಿ ದಂಡಕಾನ್ ವಿಚರಿಷ್ಯಸಿ. ಆಮೇಲೆ ಬೆಟ್ಟದ ಕೋಡುಗಲ್ಲುಗಳಲ್ಲಿ, ಥರಥರದ ಕಾಡುಗಳಲ್ಲಿ ಸುಖವಾಗಿ ಸಂಚಾರ ಮಾಡ್ತಾ ನನ್ನ ಜೊತೆಗೆ ಇರುವೆಯಂತೆ. ಇತ್ಯೇವ ಮುಕ್ತ ಕಾಕುತ್ಸ್ಥಃ ಪ್ರಹಸ್ಯ ಮದಿರೇಕ್ಷಣಾಂ ಇದಂ ವಚನಮಾರೇಭೆ ವಕ್ತುಂ ವಾಕ್ಯ ವಿಚಾರದ. ಮಾತಿನಲ್ಲಿ ಜಾಣನಾದ ರಾಮ ಅವಳನ್ನು ನೋಡಿ ಒಮ್ಮೆ ನಕ್ಕ ಅಂತೆ. ನಕ್ಕು ಮಾತು ಶುರು ಮಾಡಿದ ಅನ್ನುವಲ್ಲಿಗೆ ಅರಣ್ಯಕಾಂಡೆ ಸಪ್ತದಶ ಸರ್ಗ 17ನೆಯ ಸರ್ಗ ಆಯಿತು. ತಾಂ ತು ಶೂರ್ಪಣಖಾಂ ರಾಮಃ ಕಾಮಪಾಶಾವಪಾಚಿತಾಂ ಸ್ವೇಚ್ಛಯಾ ಶ್ಲಕ್ಷ್ಣಯಾ ವಾಚಾ ಸ್ಮಿತಪೂರ್ವಮಥಾಬ್ರವೀತ್. ಆ ಶೂರ್ಪಣಖೆ ಅವಳು ಕಾಮಪಾಶಾವಪಾಶಿತಳು, ಕಾಮನ ಹಗ್ಗಕ್ಕೆ ಸಿಲುಕಿಕೊಂಡವಳು. ಸ್ವೇಚ್ಛಯಾ ಶ್ಲಕ್ಷ್ಣಯಾ ವಾಚಾ, ಅವಳನ್ನು ನೋಡಿ ನಗುತ್ತಾನೇ ಹೇಳಿದನಂತೆ. ಕೃತದಾರೋಸ್ಮಿ ಭವತಿ ಭಾರ್ಯೇಯಂ ದಯಿತಾ ಮಮ ತ್ವದ್ವಿಧಾನಂತು ನಾರೀಣಾಂ ಸುದುಃಖ ಸಸಪತ್ನತಾಂ. ಭವತಿ ಪೂಜ್ಯಳೆ, ಕೃತದಾರೋಸ್ಮಿ, ನಾನು ಇವಳನ್ನು ಕಟ್ಕೊಂಡಿದ್ದೀನಲ್ಲ. ಅಲ್ಲ, ನೀನೇನೋ ಹೇಳಿದಿ ಚೆನ್ನಾಗಿಲ್ಲ ಅಂತ. ಏನು ಚೆನ್ನಾಗಿಲ್ಲದೆ ಹೋದ್ರೆ ನನಗವಳು ಇಷ್ಟ. ಭಾರ್ಯೇಯಂ ದಯಿತಾ ಮಮ, ಏನಿಲ್ಲ ಸುಂದರಿಯಾಗಿದ್ದಾಳೆ, ನಮ್ಗೆ ಅವೆಲ್ಲ ಏನು ಮಾತಾಡಲಿಲ್ಲ ಅವನು. ಇರಬಹುದು, ನನಗೆ ಇವಳು ಚೆಲುವೆ. ಭಾರ್ಯೇಯಂ ದಯಿತಾ ಮಮ, ಆಮೇಲೆ ತ್ವದ್ವಿಧಾನಂತು ನಾರೀಣಾಂ ಸುದುಃಖ ಸಸಪತ್ನತಾ. ನಿನ್ನಂತಹ ಯೋಗ್ಯತೆಯಲ್ಲಿ ಹಿರಿದಾದ ಹೆಣ್ಣುಗಳಿಗೆ ಸವತಿಯಾಗಿರೋದು ಅಂತನ್ನೋದು ಒಂದು ಯೋಗ್ಯವೇ? ಚೆನ್ನಾಗಿರೋಲ್ಲ. ನಿನ್ನಂಥವ್ರಿಗೆ ಸವತಿ ಇರೋದು ಚೆನ್ನಾಗಿರಲ್ಲ. ನೀನು ಅಂದರೆ ಏನು? ನಿನ್ನ ಲೆವೆಲ್ ಅಂದರೆ ಏನು? ನೀನು ಇನ್ನೊಬ್ಬರ ಜೊತೆಗೆ ಗಂಡನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಾ? ನೋಡು, ನಿಂಗೊಂದು ಒಳ್ಳೆ ಇದು ಕೊಡ್ತೇನೆ, ಆಪ್ಷನ್. ಅನುಜಸ್ತ್ವೇತ ಮೇ ಭ್ರಾತ ಶೀಲವಾನ್ ಪ್ರಿಯದರ್ಶನಃ ಶ್ರೀಮಾನ್ ಅಕೃತದಾರಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್. ಇವನು ನನ್ನ ತಮ್ಮ ಲಕ್ಷ್ಮಣ ಅಂತ. ಶೀಲವಾನ್, ಒಳ್ಳೆ ಕ್ಯಾರೆಕ್ಟರ್, ಅಪರಂಜಿ. ಪ್ರಿಯದರ್ಶನ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೋ ಇಲ್ವೋ. ಶ್ರೀಮಾನ್, ನೋಡು ಮೈಯ ಸೊಬಗನ್ನ. ಅಕೃತದಾರಶ್ಚ, ಅಕೃತದಾರ ಅಂದರೆ ಮದುವೆ ಆಗಿಲ್ಲ ಅಂತಲ್ಲ, ಹೆಂಡತಿ ಇದ್ದು ಅವಳೊಡನೆ ಕೂಡಿಲ್ಲ ಅಂತ ಅರ್ಥ. ಶ್ರೀಮಾನ್ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಬರಲ್ಲ. ಶ್ರೀಮಾನ್ ಅಕೃತದಾರಶ್ಚ, ಅಥವಾ ಹೀಗೆ ಮಾಡ್ಬೋದು, ಹೆಂಡತಿಯಿಂದ ದೂರ ಇದ್ದಾನೆ. ಲಕ್ಷ್ಮಣೋ ನಾಮ ವೀರ್ಯವಾನ್ ಅಪೂರ್ವಿ ಭಾರ್ಯಯಾಚಾರ್ಥಿ. ಪಾಪ, ಅವನಿಗೆ ಹೆಣ್ಣು ಬೇಕಿದೆ. ತರುಣ ಪ್ರಿಯದರ್ಶನ ಅನುರೂಪಶ್ಚತೆ ಭರ್ತ ರೂಪಸ್ಯಾಸ್ಯ ಭವಿಷ್ಯತಿ. ಈ ರೂಪಕ್ಕೆ ಅನುರೂಪ ಅವನು. ನೀನೋ ನಿನ್ನ ರೂಪವೋ ನಿನಗೆ ಸರಿಯಾಗಿದ್ದಾನವನು. ಏನಂ ಭಜ ವಿಚಾಲಾಕ್ಷಿ ಭರ್ತಾರಂ ಭ್ರಾತರಂ ಮಮ ಅಸಪತ್ನಾವರಾರೋಹೇ ಮೇರುಮರ್ಕ ಪ್ರಭಾ ಯಥಾ. ಓ ಅಗಲವಾದ ಕಣ್ಗಳವಳೇ, ಹೋಗು, ಅವನನ್ನು, ನನ್ನ ತಮ್ಮನನ್ನು ಗಂಡನಾಗಿ ಮಾಡಿಕೋ. ಇವನನ್ನು ಮಾಡಿಕೊಂಡ್ರೆ ಸವತಿ ಇರೋದಿಲ್ಲ. ನೀವಿಬ್ಬರು ಹೇಗಿರ್ತೀರ ಗೊತ್ತಾ? ಮೇರುಮರ್ಕ ಪ್ರಭಾ ಯಥಾ. ಮೇರು ಪರ್ವತದ ಸುತ್ತಲೂ ಸೂರ್ಯನ ಬೆಳಕು ಇರುತ್ತೆ. ಸೂರ್ಯನ ಕಿರಣ ಮೇರು ಪರ್ವತದ ಜೊತೆಗೇ ಇರುತ್ತೆ. ಹಾಗಿರ್ತೀರ. ಇತಿ ರಾಮೇಣ ಸಾ ಪ್ರೋಕ್ತ
ರಾಕ್ಷಸಿ ಕಾಮಮೋಹಿತ ವಿಸೃಜ್ಯ ರಾಮಂ ಸಹಸಾ ತಥೋ ಲಕ್ಷ್ಮಣಮಬ್ರವೀತ್. ಹೀಗೆ ಹೇಳಿದ ಕೂಡಲೇ ಹೌದಾ ಅಂತ ರಾಮನನ್ನು ಬಿಟ್ಲು, ಲಕ್ಷ್ಮಣನ ಕಡೆಗೆ ಹೋದ್ಲು. ಏನ್ರಿ ಎಷ್ಟು ಸರ್ತಿ ಆಗೋದ್ಲು? ಫಟ್ ಸೈಟ್ ಒಂದು ಸರ್ತಿ ಸರಿಯಪ್ಪ, ಏನಿದೆ ಆಗ್ತಾನೆ ಇರುತ್ತೆ. ಈಗ ತಾನೇ ತಿಂತೀನಿ ಅಂತಂದವಳು, ಹೇಳೋ ಅವರಿಬ್ಬರನ್ನು ತಿಂದು ಬಿಡ್ತೀನಿ ಅಂದವಳು, ತಾನು ತಿನ್ನುವ ವಸ್ತುವನ್ನೇ ಗಂಡನನ್ನಾಗಿ ಮಾಡ್ಕೊಳ್ಳಿ ಕೊಟ್ಟೋದ್ಲು. ರಾಮ ಯಾಕೆ ಹೀಗೆ ಮಾಡಿದ್ದು ಅಂತಂದ್ರೆ ಅವಳ ಪಳ್ಳುತನವನ್ನು ಜಗತ್ತಿಗೆ ತೋರಿಸ್ಬೇಕಿತ್ತು. ಅವಳಲ್ಲಿ ನಿಷ್ಠೆ ಅನ್ನೋದೊಂದಿಲ್ಲ. ಸಾಮಾನ್ಯವಾಗಿ ಇಲ್ಲ ನೀನೇ ಬೇಕು ಅಂತಾರೆ. ಅವನು ಹೇಳ್ದ, ನನಗಿಂತ ನೋಡು ಅವನಿದ್ದಾನೆ, ಸವತಿ ಇಲ್ಲ ನಿನಗೆ, ಅಲ್ಲಿಗೆ ಹೋದ್ರೆ ಟಕ್ಔಟ್ ಅಲ್ಲಿಗೆ. ಅಸ್ಯ ರೂಪಸ್ಯ ತೇ ಯುಕ್ತ ಭಾರ್ಯಾಹಂ ವರವರ್ಣಿನಿ ಮಯಾ ಸಹ ಸುಖಂ ಸರ್ವಾನ್ ದಂಡಕಾನ್ ವಿಚರಿಷ್ಯತಿ. ವಿಸೃಜ್ಯ ರಾಮಂ ಸಹಸ, ಕೂಡಲೇ ರಾಮನನ್ನು ತೊರೆದು ಲಕ್ಷ್ಮಣನಿಗೆ ಹೇಳದಂತೆ, ನಿನ್ನ ಈ ರೂಪಕ್ಕೆ, ಈ ರೂಪ ವೇಸ್ಟ್ ಆಗಬಾರ್ದು ಅಂದರೆ ನನ್ನಂಥವಳು ಸಿಗಬೇಕು ನಿನಗೆ. ಮಯಾ ಸಹ ಸುಖಂ ಸರ್ವಾನ್ ದಂಡಕಾನ್ ವಿಚರಿಷ್ಯಸಿ. ಬೇಡ, ಅವರು ಸುಖವಾಗಿ ದಂಡಕದಲ್ಲಿ ತಿರುಗಾಡ್ಕೊಂಡಿದ್ದು ಭುವನ. ಏವ ಮುಕ್ತಸ್ತು ಸೌಮಿತ್ರೀ ರಾಕ್ಷಸ್ಯ ವಾಕ್ಯಕೋ ವಿದಃ ತತಃಶೂರ್ಪಣಖೀಂ ಸ್ಮಿತ್ವಾ ಲಕ್ಷ್ಮಣೋ ಯುಕ್ತಮಬ್ರವೀತ್. ಅದಕ್ಕೆ ಲಕ್ಷ್ಮಣನಕ್ಕೂ ಹೇಳಿದನಂತೆ, ಅವನೂ ಜಾಣನೆ ಶೇಷ. ಅವನು ಕಥಂ ದಾಸಸ್ಯ ಮೇದಾಸಿ ಭಾರ್ಯಾ ಭವಿತುಮಿಚ್ಛಸಿ ಸೋಹಮಾರ್ಯೇಣ ಪರವಾನ್ ಭ್ರಾತ್ರ ಕಮಲವರ್ಣಿನಿ. ಅಲ್ಲಮ್ಮ, ನನ್ನಂತಹ ದಾಸನನ್ನು ನೀನು ಮದುವೆ ಆಗೋದೆ? ನಿನ್ನ ಲೆವೆಲ್ಲೇನು, ನಾನೆಲ್ಲಿ? ಮೈಯ ಕಾವಿನಿಂದ ಮದುವೆ ಆಗ್ಬಿಟ್ಟ ಮೇಲೆ ದಾಸನ ಪತ್ನಿಯಾಗಿರೋದೇ? ಸೋಹಮಾರ್ಯೇಣ ಪರವಾನ್, ನಮ್ಮಣ್ಣ ಹೇಳಿದಾಗ ನಾನು ಕುಣಿಬೇಕು. ಭ್ರಾತ್ರ ಕಮಲವರ್ಣಿನಿ ಸಮೃದ್ಧಾರ್ಥಸ್ಯ ಸಿದ್ಧಾರ್ಥ ಮುದಿತಾಮಲವರ್ಣಿನಿ ಆರ್ಯಸ್ಯತ್ವಂ ವಿಶಾಲಾಕ್ಷಿ ಭಾರ್ಯಾ ಭವಯವೀಯಸಿ. ಅವನಿಗೆ ನನ್ನಂತಹ ಸೇವಕ ಇದ್ದಾನೆ, ನನಗೆ ಯಾರಿದ್ದಾರೆ? ಅವನು ಕೇಳಿದ್ದನ್ನು ಕೊಡುವಂತಹವನು ನಾನಿದ್ದೇನೆ, ನಾನು ಅವನ ಊಳಿಗದವನು. ಎರಡನೇ ಮದುವೆ ಆದ್ರೇನಂತೆ, ಅವನು ರಾಜ, ಅವನು ಮದುವೆ ಆಗು. ಭಾರ್ಯಾ ಭವಯವೀಯಸಿ. ಅವಳಿಗೆ ತಲೆ ತಿರುಗಿ ಹೋಯಿತು. ಕಿರಿಯ ಹೆಂಡತಿಯಾಗು ಅಂತ ಇದ್ದಾನೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನ ನಾನು, ಅಷ್ಟು ಚಿಕ್ಕ ವಯಸ್ಸಿನವಳು ಅಂತ ಅವನು ಗುರುತಿಸ್ತಾ ಇದ್ದಾನೆ. ಒಬ್ಬ ಉಕ್ಕುವ ಹರೆಯದ ಹುಡುಗ ಓ ಹುಡುಗಿ ಅಂತ ಕರೆದ್ರೆ ಏನು ಖುಷಿಯಾಗಬೇಡ ಅವಳಿಗೆ? ಪರವಾಗಿಲ್ಲ, ಮೈಂಟೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಳು. ಏತಾಂ ವಿರೂಪಾಂ ಅಸತೀಂ ಕರಾಲಾಂ ನಿರ್ಣತೋದರೀಂ ಭಾರ್ಯಾಂ ವೃದ್ಧಾಂ ಪರಿತ್ಯಜ್ಯ ತ್ವಾಮೇವೈಷ ಭಜಿಷ್ಯತಿ. ಇವಳೋ ವಿರೂಪಳು, ಏನು ಅವಳು ಹೇಳಿದ್ದನ್ನೇ ಹೇಳಿದ, ಅವಳನ್ನು ಬಿಟ್ಟು ಬಿಡ್ತಾನೆ, ನಿನ್ನನ್ನು ಕಟ್ಕೋತಾನೆ. ಕೋಹಿ ರೂಪಮಿದಂ ಶ್ರೇಷ್ಠಂ ಸಂತ್ಯಜ್ಯ ವರವರ್ಣಿನಿ ಮಾನುಷೀಷು ವರಾರೋಹೆ ಕುರ್ಯಾದ್ಭಾವಂ ವಿಚಕ್ಷಣಃ. ಈ ತರಹದ ಶ್ರೇಷ್ಠ ರೂಪದ ನಿನ್ನನ್ನು ತೊರೆದು ಮನುಷ್ಯರಲ್ಲಿ ಹೇಗೆ ಅವನಿಗೆ ಮನಸ್ಸು ಹರಿಯುತ್ತೆ? ನೀವೆಲ್ಲ ಮನುಷ್ಯರಲ್ಲ, ರಾಕ್ಷಸರು. ನಿಮಗೆ ಬೇಕಾದಷ್ಟು ಶಕ್ತಿ ಇರುತ್ತೆ, ಅದರಿಂದ ನಿನ್ನ ಹತ್ರನೇ ಬರ್ತಾನೆ. ಇತಿ ಸಾ ಲಕ್ಷ್ಮಣೇನೋಕ್ತ ಕರಾಳ ನಿರ್ಣತೋದರಿ ಮನ್ಯತೆ ತದ್ವಚ ಸತ್ಯಂ ಪರಿಹಾಸ ವಿಚಕ್ಷಣ. ಅವಳು ಗೊತ್ತೇ ಆಗಲಿಲ್ಲ ನನಗೆ ತಮಾಷೆ ಮಾಡ್ತಾ ಇದ್ದಾನೆ ನೀವು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆಂದರೆ ಅಷ್ಟು ಕಾಮದ ಆತುರ ಅವಳನ್ನು ಕಂಗೆಡಿಸಿತ್ತು. ಒಬ್ಬ ಪರಮ ಜಿಪುಣ ಇದ್ದ, ನನಗಿಂತ ಪಾಪ ಚಿಕ್ಕವ, ಪರಮ ಜಿಪುಣ ಅಂದರೆ ರಾಮ. ಅವನು ನೋಡು ಮಾರಾಯ, ನನ್ನ ಮದುವೆ ಆಮಂತ್ರಣ ಪತ್ರಿಕೆಗೆ ₹1 ಕೇಳ್ತಾ ಇದ್ದಾರೆ, ಅದಕ್ಕಿಂತ ಕಡಿಮೆ ಎಲ್ಲಾದರೂ ಉಂಟಾ ಅಂತ ಕೇಳಿದ.
ಅದಕ್ಕೆ ಅವನ ಫ್ರೆಂಡು ಜೆರಾಕ್ಸ್ ಮಾಡಿಸ್ಬಿಡು ಅಂದ. ಒಂದೇ ಒಂದು ಪತ್ರಿಕೆ ಮಾಡಿಸಿ ಜೆರಾಕ್ಸ್ ಮಾಡಿಸ್ಬಿಡು, ಪಾಂಪ್ಲೆಟ್ ಥರ ಹಂಚ್ಬೋದು ಅಂತ. ಅವನಿಗೆ ತಮಾಷೆ ಅನ್ನೋದೇ ಗೊತ್ತಾಗಲಿಲ್ಲ, ಸೀರಿಯಸ್ ಆಗಿ ಹೊಟ್ಟೋದ. ಆಮೇಲೆ ಅವನಿಗೆ ಅರ್ಥ ಆಯಿತು ನನ್ನ ತಮಾಷೆ ಮಾಡಿದ್ದಾನೆ ಅಂತ. ಕೆಲವೊಮ್ಮೆ ಹಾಗಾಗಿರುತ್ತೆ. ಅಲ್ಲಿ ಹೇಗೆ ಲೋಭವೋ ಹಾಗೆ ಇಲ್ಲಿ ಕಾಮ. ಅವಳಿಗೆ ಅರ್ಥವೇ ಆಗಲಿಲ್ಲ, ನನ್ನ ತಮಾಷೆ ಮಾಡ್ತಾ ನನ್ನ ಹೊಗಳ್ತಾ ಇದ್ದಾರೆ ಅಂತ ಅಂದುಕೊಂಡ್ಳು ಅವಳು. ಸಾರಾಮಂ ಪರ್ಣಶಾಲಾಯಾಂ ಉಪವಿಷ್ಟಂ ಪರಂತಪಂ ಸೀತೆಯ ಸಹ ದುರ್ಧರ್ಷಮಬ್ರವೀತ್ ಕಾಮಮೋಹಿತ. ಎರಡೂ ಪರ್ಣಶಾಲೆ ಬೇರೆ ಬೇರೆ. ನಾನು ಹೇಳಿದ್ದೆ, ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು 2 ಪರ್ಣಶಾಲೆಗಳನ್ನು ಮಾಡಿದ್ದ ಲಕ್ಷ್ಮಣ. ಒಂದು ಅವನಿಗೆ, ಇನ್ನೊಂದು ಅಣ್ಣ ಅತ್ತಿಗೆಗೆ. ಯಾವಾಗ ಅವಳು ಹೇಳಿದ್ಲು, ಸೀದಾ ಬಂದ ಇವನು ಪರ್ಣಶಾಲೆಯಲ್ಲಿ ಎಲೆಮನೆಯಲ್ಲಿ ಸೀತೆಯೊಡನೆ ಕೂತು ಮಾತಾಡ್ತಾ ಇದ್ದಾನೆ. ಸೀದಾ ಬಂದ್ಲು. ಸೀತೆಯ ಸಹ ದುರ್ಧರ್ಷಂ ಅಬ್ರವೀತ್ ಕಾಮಮೋಹಿತ. ಸೀತೆಯ ಜೊತೆಗೂಡಿ ಮಾತನಾಡ್ತಾ ಇದ್ದಾಗ ಬಂದು ಹೇಳಿದಂತೆ, ಇಮಾಂ ವಿರೂಪಾಂ ಅಸತೀಂ ಕರಾಳಾಂ ನಿರ್ಣತೋದರೀಂ ವೃದ್ಧಾಂ ಭಾರ್ಯಾಂ ಅವಷ್ಟಭ್ಯ ನಮಾಂ ತ್ವಂ ಬಹುಮನ್ಯಸೆ. ಏನೋ ಈ ಕುರೂಪಳಾದ ಉಬ್ಬಿದ ಹೊಟ್ಟೆಯ ಮುದುಕಿ ಹೆಂಡತಿಯನ್ನು ಕಟ್ಟಿಕೊಂಡು ನನಗೆ ಗೌರವವೇ ಕೊಡ್ತಾ ಇಲ್ಲ ಅಲ್ವೇನೋ ಅಂತಂದ್ಲು. ಅದ್ಯೇ ಮಾಂ ಭಕ್ಷಯಿಷ್ಯಾಮಿ ಪಶ್ಯತಸ್ತವ ಮಾನುಷೀಂ ತ್ವಯಾತಃ ಚರಿಷ್ಯಾಮಿ ನಿಸ್ಸಪತ್ನ ಯಥಾ ಸುಖಂ. ನೀನು ನೋಡ್ತಾ ಇರಬೇಕಾದ್ರೆ ಇವಳನ್ನು ತಿಂದು ಬಿಡ್ತೀನಿ, ಆಗ ಇವಳಿಲ್ಲ ಆಗ್ತಾಳಲ್ಲ, ಸುಖವಾಗಿ ನನ್ನ ಜೊತೆ ಇರ್ತೀಯ ನೀನು ಅಂತಂದ್ಲು. ಇತ್ಯುಕ್ತ್ವಾ ಮೃಗಶಾಭಾಕ್ಷೀಂ ಅಲಾತ ಸದೃಶೇಕ್ಷಣ ಅಭ್ಯಗಚ್ಚತ್ ಸುಸಂಕ್ರುದ್ಧ ಮಹೋಲ್ಕಾರೋಹಿಣೀಮಿವ. ಈ ರೀತಿಯಾಗಿ ನುಡಿದು ಮೃಗಶಾಭಾಕ್ಷೀಂ ಜಿಂಕೆಯಂತಹ ಕಣ್ಣಿನ ಸೀತೆಯನ್ನು, ಅಲಾತ ಸದೃಶೇಕ್ಷಣ ದೊಂದಿಯಂತಹ ಕಣ್ಣಿನ, ದೊಂದಿಯ ಮುಂದಿನ ಬೆಂಕಿಯಂತಹ ಕಣ್ಣಿನ ಆ ಶೂರ್ಪಣಕ್ಕೆ ಸಿಟ್ಟಿನಿಂದ ಬಂದಂತೆ. ಹೇಗೆ? ಮಹೋಲ್ಕಾರೋಹಿಣೀಮಿವ. ಮಹೋಲ್ಕೆಯು ಅಂತರಿಕ್ಷದ ಬೆಂಕಿಯುಂಡೆ ಅಥವಾ ಹೀಲಿಯಮ್ಮಿನ ತುಂಡು ಅಂತ ಇಟ್ಕೊಳ್ಳಿ. ರೋಹಿಣಿ ನಕ್ಷತ್ರದೆಡೆ ಬಂದರೆ ಹೇಗಿರಬೇಕೋ ಹಾಗಿತ್ತಂತೆ. ತಾಂ ಮೃತ್ಯುಪಾಚ ಪ್ರತಿಮಾಂ ಆಪತಂತೀಂ ಮಹಾಬಲಃ ನಿಗೃಚ್ಛ ರಾಮ ಕುಪಿತಃ ತಥೋ ಲಕ್ಷ್ಮಣಮಬ್ರವೀತ್. ಈ ರೀತಿ ಸೀತೆಯನ್ನು ತಿನ್ಲಿಕ್ಕೆ ಬರ್ತಾ ಇರುವಾಗ ರಾಮ ಅಡ್ಡ ನಿಂತು ತಡೆದು ಲಕ್ಷ್ಮಣನ ಕಡೆ ನೋಡಿ ಸಿಟ್ಟಿನಿಂದ ನುಡಿದ. ಏನು ನುಡಿದ ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಇನ್ನೊಮ್ಮೆ ನೆನಪಿಸ್ತೇನೆ, ವಿಷ್ಣು ಪುರಾಣ ಇಲ್ಲಿಯೇ ಸಾಕು. ನಾಳೆ ರಾತ್ರಿ ಯಥಾ ಪ್ರಕಾರ ರಾಮಾಯಣದ ಚಿಂತನೆ ಇದೆ.